ಶ್ರೀಮಾತ್ರೆ ನಮಃ. ಶಾಸ್ತ್ರೋಕ್ತವಾದ ಯುಗಾದಿ. ನಮ್ಮ ಸನಾತನ ಧರ್ಮದಲ್ಲಿರುವಂಥ ಪ್ರತಿಯೊಂದು ಹಬ್ಬ ಹರಿದಿನ ಹಿಂದ್ಗಡೆ ಒಂದು ಕಾರಣ ಅನ್ನೋದಿರುತ್ತೆ, ಆಚರಣೆಯ ವಿಧಿವಿಧಾನ ಅನ್ನೋದಿರುತ್ತೆ. ಆ ನಿಟ್ಟಿನಲ್ಲಿ ಯುಗಾದಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟಂದರೆ, ಸೂರ್ಯೋದಯದ ಪೂರ್ವವೇ ಎದ್ದು ಅಭ್ಯಂಗನ ಸ್ನಾನ ಮಾಡಬೇಕು. ಅಭ್ಯಂಗನ ಸ್ನಾನ ಅಂತೇಳ್ಬಿಟ್ಟಂದರೆ ತಲೆಗೆ ಎಣ್ಣೆ ಇಟ್ಕೊಂಡು ಮೈಪೂರ್ತಿ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡ್ಕೊಂಬಂದು ಹೊಸ ಬಟ್ಟೆಗಳನ್ನು ಧರಿಸಿ ದೊಡ್ಡವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕಂದ್ರೆ ಅಜ್ಜಿ ತಾತ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಇವ್ರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಆದಿತ್ಯ ಹೃದಯ ಸ್ತೋತ್ರ ಆಗಿರ್ಬೋದು, ಸೂರ್ಯಾಷ್ಟಕ ಆಗಿರ್ಬೋದು, ಅಥವಾ ಸೂರ್ಯನ 12 ನಾಮಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಮತ್ತು ನಿಮ್ಮ ಹತ್ರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ದೇವ ದರ್ಶನವನ್ನು ಪಡೆದು ಮನೆಗೆ ಬಂದ ಮೇಲೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಬೇಕು. ಯಾಕೆ ಅಂತೇಳ್ಬಿಟ್ಟಂದರೆ, ಯುಗಾದಿ ಅನ್ನೋದು ಕಾಲಕ್ಕೆ ಸಂಬಂಧಪಟ್ಟಿರುವಂಥ ಹಬ್ಬ. ಆದ್ದರಿಂದ ಕಾಲಪುರುಷ ಮಹಾವಿಷ್ಣು ಆಗಿರೋದ್ರಿಂದ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆದರೆ ಈ ಒಂದು ವರ್ಷ ಪೂರ್ತಿ ನಮಗೆ ಕಾಲ ಅನುಕೂಲವಾಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಬೇಕು. ಅದಾದಮೇಲೆ ನಿಮ್ಮ ಇಷ್ಟ ದೇವತೆಯ ಆರಾಧನೆ ಮಾಡಬೇಕು. ಮತ್ತು ಬೇವು ಬೆಲ್ಲವನ್ನು ಸ್ವೀಕರಿಸಬೇಕು. ಏನಕ್ಕೆ ಅಂತೇಳ್ಬಿಟ್ಟಂದರೆ, ಜೀವನದಲ್ಲಿ ಸುಖವನ್ನು ದುಃಖವನ್ನು ಸಮಾನವಾಗಿ ಸ್ವೀಕರಿಸ್ತಾ, ಅದೇ ರೀತಿ ಸುಖದಲ್ಲಿದ್ದಾಗ ಭಗವಂತನ ಪಾದಗಳನ್ನು ಮರೀದಿರ, ದುಃಖದಲ್ಲಿದ್ದಾಗ ಭಗವಂತನ ಪಾದಗಳನ್ನು ಬಿಡದಿರ ಇರಬೇಕು ಅನ್ನುವಂಥ ಒಂದು ಥಾಟನ್ನು ಮನಸ್ಸಲ್ಲಿ ಇಟ್ಕೊಂಡು ಬೇವು ಬೆಲ್ಲವನ್ನು ಸ್ವೀಕರಿಸಬೇಕು. ಅದಾದಮೇಲೆ ಪಂಚಾಂಗ ಶ್ರವಣ ಮಾಡಿದ ಯುಗಾದಿ ಹಬ್ಬದ ವಿಧಿವಿಧಾನ ಮುಗಿಯುತ್ತೆ. ಸರ್ವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯ. ಜಗನ್ಮಾತೆಯ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳ್ಬಿಟ್ಟು ಜಗನ್ಮಾತೆ ಹತ್ರ ಪ್ರಾರ್ಥನೆ ಮಾಡ್ತಾ ಶ್ರೀಮಾತ್ರೆ ನಮಃ.